ಹಲೋ ಗೈಸ್, ನಮಸ್ಕಾರ. ನಾವಿವತ್ತು ಟಾಕ್ಸಿಕ್ ಮೂವಿ ಆಲ್ಬಮ್ ರಿಯಾಕ್ಟ್ ಮಾಡಕ್ ಬಂದೀವಿ. ರಿವ್ಯೂ ಮೇಡಮ್. ಯಾ ಟೆಕ್ನಿಕಲಿ ಬಿಕಾಸ್ ಸಾಂಗ್ ಎಲ್ಲ ರಿಯಾಕ್ಟ್ ಮಾಡ್ಬಿಟ್ರೆ ಕಚಾಕ್ ಮಾಡ್ಬಿಡ್ತಾರೆ. ಡೆಫಿನೆಟ್ಲಿ ಕಾಪಿರೈಟ್ ಕಾಪಿರೈಟ್ ಇದೆ. ಸೊ ಸಾಂಗ್ಸ್ ಕೇಳಿಸ್ಕೊಂಡೆ. ಸೊ ನಮ್ ಏನ್ ಒಪಿನಿಯನ್ ಏನಿದೆ ಕೇಳಿಸ್ಕೊಂಡು ನಮ್ಗೆ ಏನ್ ಅನ್ನಿಸ್ತು ಅದನ್ನ ಹೇಳೋಣ ಅಂತ ಬಂದ್ವಿ. ಸೊ ನೀನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೇಳಿಸ್ಕೊಂಡೆ? ಕನ್ನಡ ತಾನೆ? Yes. ನಾನು ಕನ್ನಡ ಅಲ್ಲೇ ಕೇಳಿಸ್ಕೊಂಡೆ. ಹಿಂದಿ ಸ್ಟಾರ್ಟ್ ಮಾಡ್ದೆ ಕೇಳಿಸ್ಕೊಳಕ್ಕೆ, ಬಟ್ ಕನ್ನಡ ಸ್ವಿಚ್ ಮಾಡ್ಬಿಟ್ಟೆ. ಫಿಲಂ ಶೂಟ್ ಮಾಡಿರೋದು ಕನ್ನಡದಲ್ಲೇ. ಸೊ ನಾವು ಕನ್ನಡ ಫಿಲಂ ಅಂತ ಕನ್ನಡದಲ್ಲೇ ಕೇಳಿಸ್ಕೊಂಡೆ. ಓಕೆ. ಸೊ ಆಲ್ರೆಡಿ ಟೋಟಲಿ 10 ಸಾಂಗ್ ಬಿಟ್ರಿ ಇವತ್ತು. ಅದ್ರಲ್ಲಿ ಒಂದ್ 2 ಥೀಮ್ ಸಾಂಗ್ ಇದೆ. ಬಟ್ 2 ಥೀಮ್ ಸಾಂಗ್ ಇದೆ. ಬಟ್ ಓಕೆ, ಅದ್ರಲ್ಲಿ ಆಲ್ರೆಡಿ 2 ಸಾಂಗ್ ನಮ್ಗೆ ವಿಡಿಯೋ ಸಾಂಗ್ ಆಗೇ ಬಿಟ್ಟಿದ್ರು. ಕರೆಕ್ಟ್, ವಿಡಿಯೋ ಸಾಂಗ್ ಬಿಟ್ಟಿದ್ರು, ಕೇಳಿಸ್ಕೊಂಡಿದ್ವಿ. ಹ್ಮ್. ತಬಾಹಿ ಫಸ್ಟ್ ಸಾಂಗ್ ಏನಿದೆಯೋ ಅದನ್ನ ಫಸ್ಟ್ ಆಡಿಯೋ ಬಿಟ್ಟಿದ್ರು ಮಾರ್ಚ್ ಅಲ್ಲಿ. ಆಡಿಯೋ ಬಿಟ್ಟಿದ್ರು. ಅವಾಗ ಕೇಳಿಸ್ಕೊಂಡಾಗ ಏನ್ ಹಿಂಗಿದೆಯಲ್ಲ ಅಂತ ಅನ್ಸಿತ್ತು. ಹೌದು. ಬಟ್ ಅದೇ ಇಟ್ ಗ್ರೋಸ್ ಆನ್ ಯು. ಕೇಳಿಸ್ತಾ ಒಂಥರ ಸ್ಲೋ ಪಾಯ್ಸನ್ ತರ ಕೇಳಿಸ್ಕೊಂತ ಓಕೆ ಯು ಗೆಟ್ ಯೂಸ್ ಟು ಇಟ್. ಸ್ವಲ್ಪ ಯೂಸ್ ಟು ಆಗುತ್ತೆ, ದೆನ್ ಇಷ್ಟ ಆಗ್ತಾ ಹೋಗುತ್ತೆ. ಕ್ಯಾಚಿ ಅಂತ ಏನಿಲ್ಲ, ಹೋಗ್ತಾ ಯು ಗೆಟ್ ಯೂಸ್ ಟು ಇಟ್ ಅಂಡ್ ದೆನ್ ಯು ಸ್ಟಾರ್ಟ್ ಲೈಕಿಂಗ್ ಇಟ್. ನಾವ್ ಆಕ್ಚುಲಿ ತಬಾಹಿ ಸಾಂಗ್ ರಿವ್ಯೂ ಮಾಡಿದಾಗ್ಲೂ ಸೇಮ್ ಹೇಳಿದ್ವಲ್ಲ. ಎಕ್ಸಾಕ್ಟ್ಲಿ. ನಮ್ಗೆ ಅವಾಗ ಆಗಿರ್ಲಿಲ್ಲ, ಬಟ್ ವಿತ್ ವಿಜುವಲ್ಸ್ ಅಂಡ್ ವೇ ವಿಡಿಯೋ ಸಾಂಗ್ ಗೆ ನಮ್ಗೆ ಇಷ್ಟ ಆಗ್ತದೆ. ಓಕೆ, ಒಂದ್ ರೈಟ್. ಯಾ, ಕರೆಕ್ಟ್. ತುಂಬಾ ಚೆನ್ನಾಗಿತ್ತು. ಮನಮೋಹಕನು ಹಂಗೆ ಇದೆ, ವಿಡಿಯೋ ಸಾಂಗ್ ವೆರಿ ಸಿಮಿಲರ್. ಯಾ. ಸೊ ದಿ ವೈಬ್ ಆಫ್ ದಿ ಎಂಟೈರ್ ಆಲ್ಬಮ್ ಹೆಚ್ಚು ಕಮ್ಮಿ ಹಂಗೆ ಇದೆ. ತುಂಬಾ ಕ್ಯಾಚಿ ಅಂತ ಈ ಹಾಡ್, ಈ ಲೈನ್ ನಂಗೆ ಗೊತ್ತು, ನೆನಪಿದೆ, ಓಕೆ ಐ ಕ್ಯಾನ್ ಕೀಪ್ ಆನ್ ಸಿಂಗಿಂಗ್ ಅಂತದ್ ಯಾವುದು ಅಂತ ಅನ್ನಿಸ್ಲಿಲ್ಲ. ಇಟ್ ಆಲ್ ಫೀಲ್ಸ್ ಲೈಕ್, ನನಗಂತ ಪರ್ಸನಲಿ ಡೀನ್ ಫೀಲ್ ಲೈಕ್ ದಿಸ್ ಲೈನ್ ಓಕೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಸೊ ಈ ಲೈನ್ ನಂಗೆ ಕುತ್ಕೊಂಡ್ಬಿಟ್ರೆ ಸೊ ಇಟ್ ಕೀಪ್ಸ್ ಆನ್ ಓಕೆ ಹೇಳ್ಬೇಕು ಅಂತ ಅನ್ಸುತ್ತೆ. ಆ ತರದ್ದು ಸದ್ಯಕ್ಕೇನು ಅನ್ನಿಸ್ಲಿಲ್ಲ. ಬಟ್ ಪ್ರಾಬ್ಲಿ ಇಟ್ ಮೈಟ್ ಬಿ ಲೈಕ್ ಎ ಸ್ಲೋ ಪಾಯ್ಸ್ ಅಂತ ಹೋಗ್ತಾ ಒಂದು ಮೊನ್ನೆ ಇಂಟರ್ವ್ಯೂ ನೋಡ್ತಿದ್ದೆ ಯೋಗರಾಜ್ ಭಟ್ ಅವ್ರದ್ದು. ಸೊ ಅದ್ರಲ್ಲಿ ಅವ್ರು ಹೇಳಿದಾರಲ್ಲ ತಬಾಯಿ ಹೆಂಗ್ ಯೂಸ್ ಮಾಡ್ಬೋದು ಅಂತ. ನಾನು ಅಲ್ಲಿ ಹೋಗಿದ್ದೆ, ಏನೋ ಮಾಡಕ್ ಹೋದೆ, ತಬಾಯಿ ಆಗೋಯ್ತು. ಸೊ ಯು ನೆವರ್ ನೋ ಅದ್ ಯಾವ ತರ ಬರುತ್ತೆ ಅಂತ. ಬಟ್ ಬೇರೆ ಸಾಂಗ್ಸ್ ಎಲ್ಲ ಹೇಗಂತ ಇವತ್ತು ಆಡಿಯೋ ಬಿಟ್ಟಿರೋದು ಕೆಲವು ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ. ಬೇರೆ ಸಾಂಗ್ಸ್ ಗಳಿದೆ. ಸ್ಟಾರ್ಟ್ ಮಾಡೋಣ. ಥರ್ಡ್ ಸಾಂಗ್ ಆರದ ಗಾಯ ಅಂತಿದೆ. ಆರದ ಗಾಯ ಹಾಡಿರೋದು ಇವರೇ, ವಿಶಾಲ್ ಮಿಶ್ರಾ. ಕನ್ನಡದಲ್ಲಿ ಲಿರಿಕ್ಸ್ ಯೋಗರಾಜ್ ಭಟ್ ಅವ್ರು ಕೊಟ್ಟಿದ್ದಾರೆ. ಯೋಗರಾಜ್ ಭಟ್. ಸೊ ನನಗೇನ್ ಅನಿಸ್ತು ಅಂತಂದ್ರೆ ಅಟ್ಲೀಸ್ಟ್ ಇನಿಷಿಯಲ್ ಫ್ಯೂ ಸಾಂಗ್ಸ್ ಅವ್ರ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ ಅಂತ ಅನಿಸ್ತು. ಆಸ್ ಇನ್ ಮ್ಯೂಸಿಕ್ ಇಸ್ ಹೈ, ಸೊ ಅವ್ರ ವಾಯ್ಸ್ ಮ್ಯೂಸಿಕ್ ಮ್ಯಾಚ್ ಆಗ್ತಿದೆ. ಸೊ ನಮಗೆ ಅವ್ರ ವಾಯ್ಸ್ ಸ್ಪಷ್ಟವಾಗಿ ಅಷ್ಟು ಕೇಳ್ತಿಲ್ಲ ಅಂತ ಅನಿಸ್ತು. ಅಥವಾ ಅವ್ರ ಲ್ಯಾಂಗ್ವೇಜ್ ಇಶ್ಯೂನೋ ಅಥವಾ ವಾಯ್ಸ್ ಹಂಗಿದ್ಯೋ ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇ ಸಾಂಗ್ ಅಲ್ಲಿ ಅನ್ಸುತ್ತಲ್ಲ, ಅದೊಂದು ಇಡಿಎಂ ತರ ಬರುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೇ ಆರದ ಗಾಯನಲ್ಲಿ ಫಸ್ಟ್ ವೋಕಲ್ ಸೋಲೋ ಬರುತ್ತೆ, ದೆನ್ ಇಡಿಎಂ ಬೀಟ್ಸ್ ಇರುತ್ತೆ, ಒಂದ್ ಸಣ್ಣ ಪಿಯಾನೋ ಬರುತ್ತೆ. ಇಡಿಎಂ ಬೀಟ್ಸ್ ಒಂಥರ ಚೆನ್ನಾಗಿದೆ. ಅಗೇನ್ ಆ ವಾಯ್ಸ್ ಅವ್ರು ಸ್ವಲ್ಪ ಕೇಳಿಸ್ಲಿಲ್ಲ ಅಂತ ಅನ್ಸುತ್ತೆ. ನನಗಿದ್ ಹೆಂಗ ಅನ್ಸುತ್ತೆ ಅಂದ್ರೆ, ಕಸಿನೋ ಅಲ್ಲಿ ಪಾರ್ಟಿ ಗಿಟಿ ನಡೆದಿರುತ್ತೆ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಹಾಕಿರ್ಬೋದು ಮೋಸ್ಟ್ಲಿ. ಬಿಕಾಸ್ ಇದು ಕುಡ್ಕೊಂಡ್ಬಿಟ್ಟು ಬ್ರೋ, ಇದು ಸಿಮಿಲರ್ ಟೈಪ್ ಟು ಡ್ಯಾನ್ಸ್ ಆಂಥಮ್ ತರ ಇದೆ. ಜಸ್ಟ್ ಹ್ಯಾವ್ ವೈಬ್, ಫುಲ್ಲಿ ವೈಬ್ ಬೇಸ್ ತರ ಇದೆ. ನನಗೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂದ್ರೆ, ಇಂಪಾರ್ಟೆಂಟ್ಲಿ ಆರದ ಗಾಯದು ಸೋಲ್ ಇದೆ, ಹೌದೌದು. So what I feel is Arada Gaya will be a very important song for the film. Okay. Because ಈಗ ಒಂದು ಬ್ರೈಟ್ ವರ್ಷನ್ ಇದೆ ಫಸ್ಟ್, then ಸೇಮ್ ಸಾಂಗ್ ನ ಸೋಲ್ಫುಲ್ ವರ್ಷನ್ ಇದೆ. ಸೊ ಸಮಥಿಂಗ್ ಏನೋ ಆದ್ಮೇಲೆ, ಏನೋ ಪ್ರಾಬ್ಲಮ್ ಆದ್ಮೇಲೆ they use the soulful version to remind us okay ಚೆನ್ನಾಗಿದ್ರು ಆಮೇಲೆ ಮುಂದಕ್ಕೆ ಏನೋ ಆಯ್ತು ಅನ್ನೋ ತರ. ಟ್ವಿಟರ್ ಅಲ್ಲಿ ನೋಡ್ತಾ ಇದ್ದೆ, ಯಾರೋ ಒಬ್ರು ಎಡಿಟ್ ಮಾಡಿ ಹಾಕಿದ್ರು. ಯಾವ್ದಾರ್ದು ಗೊತ್ತಾ, ಕಿಯಾರಾ ಅದ್ವಾನಿ ಅದು ಕರಸಲ್ ಅಲ್ಲಿ ಕೂತಿರೋದು ಅಂಡ್ ಯಶ್ ನಿಂತ್ಕೊಂಡು ನೋಡ್ತಿರೋದು. ಈ ಸೋಲ್ಫುಲ್ ವರ್ಷನ್ ಎಡಿಟ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಲೈಕ್ ಸ್ಯಾಡ್. ನೀನ್ ಹೇಳ್ದಾಗ ಇವಾಗ ನೆನಪಾಯ್ತದು. ಎಸ್, ಸಿಮಿಲರ್ಲಿ ಇದಿತ್ತು ನಮ್ಗೆ. ಯಾಕೆ ರೆಫರೆನ್ಸ್ ಅಂತಂದ್ರೆ, ಬಿಕಾಸ್ ಆಫ್ ಯಶ್ ಅಂಡ್ ರವಿ ಬಸ್ರು ಅವ್ರ ಹಿಂದಿನ ಫಿಲ್ಮ್ಸ್. ಆ ರೆಫರೆನ್ಸ್ ತಗೊಂಡು ಹೇಳ್ತೀನಿ. KGF ನಲ್ಲಿ ಮೋಸ್ಟ್ ಪಾಪ್ಯುಲರ್ ಧೀರ ಧೀರ ಸಾಂಗ್, ಅದರಲ್ಲಿ ಫೀಮೇಲ್ ವರ್ಷನ್ ಅಲ್ಲಿ ಬರುತ್ತಲ್ಲ. ಸೊ ಆ ಫಸ್ಟ್ ಧೀರ ಧೀರ ಬಂದಾಗ ಏನ್ ಪವರ್ಫುಲ್ ಅಂತ ಅನಿಸಿತ್ತು. ಅದಾದ್ಮೇಲೆ ಇಟ್ ವಿಲ್ ರಿಪೀಟ್ ಇನ್ ದಿ ಕ್ಲೈಮ್ಯಾಕ್ಸ್. ಯಶ್ ಅವ್ರ ಸಾಯ್ಬೇಕಾದ್ರೆ ಆವಾಗ ಹಿಂಗ್ ಹೊಡೆದಿತ್ತು. ಸೇಮ್ ಮ್ಯೂಸಿಕ್, ಸೇಮ್ ಸಾಂಗ್,
ಸೋಲ್ಫುಲ್ ವರ್ಷನ್. ಕರೆಕ್ಟ್ ದಟ್ ಆ ವೈಬ್ ಕೊಡ್ತು ಇದು. ನೈಸ್. ಸೋಲ್ಫುಲ್ ವರ್ಷನ್ ನಂಗೆ ಇಷ್ಟ ಆಯ್ತು ಕಂಪೇರ್ ಟು ಸೋಲ್ಫುಲ್ ವರ್ಷನ್ ಇಸ್ ಬೆಟರ್ ಬಿಕಾಸ್ Yes. ಅದ್ರಲ್ಲಿ ಮ್ಯೂಸಿಕ್ ಜಾಸ್ತಿ ಇಲ್ಲ, ನೀನ್ ಎಲ್ಲ ಕೇಳಿಸುತ್ತೆ ಕ್ಲಿಯರ್ ಆಗಿ. ಕರೆಕ್ಟ್. ಫೋರ್ತ್ ಸಾಂಗ್ ಬಂದ್ಬಿಟ್ಟು ಹೆಸರೇನು ಬ್ರದರ್? ಮಹಾರಾಯ. ಓಕೆ. ಮಹಾರಾಯ ಇಸ್ ಜೋನಿತಾ ಗಾಂಧಿ ಅವ್ರ ರೋಹಿತ್ ಗಾಂಧಿ ಅವ್ರು ಹಾಡಿರೋದು, ಮ್ಯೂಸಿಕ್ ಬೈ ವಿಶಾಲ್ ಮಿಶ್ರಾ ಅವರು, ಲಿರಿಕ್ಸ್ ಅಗೇನ್ ಯೋಗರಾಜ್ ಭಟ್ ಅವರೇ. ಸೊ ಈ ಸಾಂಗ್ ವಾಸ್ ಅಗೇನ್ ಕೈಂಡ್ ಆಫ್ ಫ್ಲಾಟ್ ಅಂತ ಅನಿಸ್ತು ನನಗೆ. ಈ ಸಾಂಗು ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಬಿಕಾಸ್ ಫಸ್ಟ್ ಆಫ್ ಆಲ್ ನಂಗೆ ಆವಾಜೇ ಕೇಳಿಸ್ತಿರ್ಲಿಲ್ಲ ಕ್ಲೀನ್ ಆಗಿ, ಲಿರಿಕ್ಸ್ ಎಲ್ಲ. ಆಮೇಲೆ ನೆವರ್ ಹರ್ಡ್ ಜೋನಿತಾ ಗಾಂಧಿ ಅವರು ಕನ್ನಡ ಹಾಡಿರೋದು. ಮೋಸ್ಟ್ಲಿ ನಾನ್ ಪರ್ಸನಲಿ ಐವ್ ನೆವರ್ ಹರ್ಡ್. ಸೊ ತಮಿಳ್ ಸಾಂಗ್ಸ್ ಕೇಳ್ಕೊಂಡಿದೀನಿ. ಸೊ ತಮಿಳ್ ಸಾಂಗ್ಸ್ ತಲೆಯಲ್ಲಿ ರಿಜಿಸ್ಟರ್ ಆಗಿತ್ತು. ಕನ್ನಡ ಹಾಡ್ ತಕ್ಷಣ ಇವ್ರನ್ನೇನಿಗೆ ತಂದು ಹಾಡ್ತಿದ್ದಾರೆ, ಯು ಕುಡ್ ಹ್ಯಾವ್ ಫೌಂಡ್ ಸಮನ್ ಎಲ್ಸ್ ಇನ್ ಕನ್ನಡ ಇಟ್ ಸೆಲ್ಫ್, ಯಾರು ವರ್ಡ್ಸ್ ನ ಕ್ಲೀನ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಫೀಲ್ ಆಯ್ತು ನನಗೆ ಈ ಸಾಂಗ್ ವೆರಿ ಪರ್ಟಿಕ್ಯುಲರ್ಲಿ. ಆಲ್ಸೋ ಪ್ರಾಬ್ಲಿ ತುಂಬಾ ಪಾಪ್ಯುಲರ್ ಇವರು ಅಂತ ತಗೊಂಡ್ ಬಂದಿರಬಹುದು. ಹಂಗೂ ಇರ್ಬೇಕು. ಅಂಡ್ ಮಹಾರಾಯ ಅನ್ನೋ ವರ್ಡ್ ತುಂಬಾ ಕಡಿಮೆ ಯೂಸ್ ಆಗಿರೋದು ಸಾಂಗ್ ಅಲ್ಲಿ. ಲಾಸ್ಟ್ ಅಲ್ಲಿ ಕೆಲವು, ಸೊ ಇಟ್ಸ್ ನಾಟ್ ದಟ್ ಪ್ರಾಮಿನೆಂಟ್ ವರ್ಡ್. ಸೊ ಸಾಂಗ್ ಅಲ್ಲಿ ಲಿರಿಕ್ಸ್ ಕೇಳಿಸ್ಕೊತದೆ ಅಷ್ಟು ಪ್ರಾಮಿನೆಂಟ್ ಆಗಿ. ಈ ತಬಾಹಿ ಸಾಂಗ್ ಎಲ್ಲ ಬರುತ್ತೆ, ತಬಾಹಿ 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 ಅಂತ. ಸೊ ಈ ತರ ಸ್ವಲ್ಪ ಡಿಫ್ರೆಂಟ್ ಇದೆ. ಮಹಾರಾಯದ ವರ್ಡ್ ಇಸ್ ಯೂಸ್ಡ್ ವೆರಿ ಲೆಸ್ ನಂಬರ್ ಆಫ್ ಟೈಮ್ಸ್ ಅಂತ ಅನಿಸ್ತು. ಅಂಡ್ ದೆನ್ ಆ ವರ್ಡ್ ಕಿಕ್ ಇರ್ಲಿಲ್ಲ ಅಂತ ಫೀಲ್ ಮಾಡ್ತಾರೆ. ಲೈಕ್ ಕಿಂಗ್ ತಬಾಹಿ ಇಸ್ ಟೇಕಿಂಗ್ ಲಾಟ್ ಫುಲ್ ಅದೇ ಇದೆ ಅಲ್ಲ. ಅಂಡ್ ನನ್ಗೇನ್ ಅನ್ಸ್ತದೆ ಇನ್ನೊಂದು, ಜೋನಿತಾ ಗಾಂಧಿ ಡಿಂಟ್ ಸೂಟ್ ವೆಲ್ ಫಾರ್ ದ ಮ್ಯೂಸಿಕ್ ಆರ್ ದ ಲಿರಿಕ್ಸ್ ಆಫ್ ದ ಸಾಂಗ್ ಅಂತ ಫೀಲ್ ಆಯ್ತು. ಬಟ್ ಅಗೇನ್ ಮೂವಿಯಲ್ಲಿ ವಿಜುವಲ್ಸ್ ಜೊತೆ ಬಂದಾಗ ಡಿಫರೆಂಟ್ ಬಾಲ್ ಗೇಮ್. ಅವಾಗ ಮತ್ತೆ ನಮ್ದು ಒಪಿನಿಯನ್ಸ್ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇದೆ. ಡೆಫಿನೆಟ್ಲಿ ದೀಸ್ ಆರ್ ಜಸ್ಟ್ ಆಡಿಯೋ ಕೇಳಿಸ್ಕೊಂಡ್ ರಿಯಾಕ್ಷನ್, ಇದು ರಿವ್ಯೂ. ಅಬ್ಸಲ್ಯೂಟ್ಲಿ. ನೆಕ್ಸ್ಟ್ ಸಾಂಗ್ ಹಿಸ್ ಆರಾ ಹಿಟ್ಸ್ ಯು. ನಂಗೆ ಈ ಸಾಂಗ್ ಒಂದ್ ಇಷ್ಟ ಆಯ್ತಪ್ಪ. ಇದು ಮ್ಯೂಸಿಕ್ ಯಾರು? ರವಿ ಬಸ್ರು ಅವ್ರು ಕೊಟ್ಟಿರೋ ಮ್ಯೂಸಿಕ್. ಇದು ಪ್ರಾಪರ್ ಟಿಪಿಕಲ್ ರವಿ ಬಸ್ರು ಎಲಿವೇಶನ್ ಟೈಪ್ ಸಾಂಗ್ ಇದೆ. ಅಂಡ್ ಲಿರಿಕ್ಸ್ ಬರ್ದಿದ್ದು ಅಯಾರ ಉಡುಪಿ ಅವರು. ಆಮೇಲೆ ಹಾಡಿದ್ದು ವಿಶಾಲ್ ಮಿಶ್ರಾ ಮತ್ತೆ ಸಂತೋಷ್ ವೆಂಕಿ ಅವರು. ಆಮೇಲೆ ರ್ಯಾಪ್ ಮಾಡೋದು ಐರಾ ಉಡುಪಿ ಅವರು ರ್ಯಾಪ್ ಮಾಡಿರೋದು. ಸೊ ಹಿಸ್ ಆರಾ ಇಟ್ಸ್ ಕಂಪ್ಲೀಟ್ಲಿ ಇಂಗ್ಲಿಷ್ ಲಿರಿಕ್ಸ್ ಇದೆ. ಹೌದು, ಇಂಗ್ಲಿಷ್ ಲಿರಿಕ್ಸ್ ಫುಲ್. ಅಂಡ್ ನೀನ್ ಫಸ್ಟ್ 4 songs ವೈಬ್ ಇಸ್ ಕಂಪ್ಲೀಟ್ಲಿ ಬೇರೆನೇ ಇದೆ ಇದ್ರಲ್ಲಿ. ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ಇದೊಂಥರ ಎಲಿವೇಶನ್ ತರ ಇದೆ, ಒಂಥರ ಹೈ ಬೀಟ್ಸ್. ಇಟ್ಸ್ ಅ ವೆರಿ ನೈಸ್ ಇಂಟ್ರೆಸ್ಟಿಂಗ್ ಸಾಂಗ್ ಇದೆ. ತುಂಬಾ ಚೆನ್ನಾಗಿದೆ. ಫುಲ್ ಇಂಗ್ಲಿಷ್, ರಿಯಲಿ ನೈಸ್, ವೆಲ್ ಟ್ರೀಟೆಡ್ ಸಾಂಗ್ ಇದೆ. ಚೆನ್ನಾಗಿದೆ. ದಿಸ್ ಸಾಂಗ್ ಇಸ್ ವಾಟ್ ಐ ಲೈಕ್ಡ್ ಒನ್. ಲೈಕ್ ಇಂಟ್ರೆಸ್ಟಿಂಗ್ ಸಾಂಗ್. ಅದಾಯಿಂದ ನೆಕ್ಸ್ಟ್ ಬರೋದು ಪೀಕಬೂ. ಇದು ಸ್ವಲ್ಪ, ಇದು ಫುಲ್ ವಿಶಾಲ್ ಮಿಶ್ರಾ ಅವರೇ ಮಾಡಿರೋದು. ಮ್ಯೂಸಿಕ್, ಸಿಂಗಿಂಗ್ ಅಂಡ್ ಲಿರಿಕ್ಸ್ ಎಲ್ಲ. ಅಗೇನ್ ದಿಸ್ ಇಸ್ ಆಲ್ಸೋ ಸ್ಲೈಟ್ಲಿ ಡಿಫರೆಂಟ್. ಫಾಸ್ಟ್ ಪೇಸ್ಡ್ ಇತ್ತು. ಹೌದು, ಫಾಸ್ಟ್ ಪೇಸ್ಡ್ ಹೈ ಬೀಟ್ ಸಾಂಗ್ ಇತ್ತು. ಅಗೇನ್ ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಸೇಮ್ ಇದೆ ಅನ್ಸುತ್ತೆ ಬಿಕಾಸ್ ಇಟ್ಸ್ ಏನಂತಾರೆ, ಇಟ್ಸ್ ಎ EDM ಟೈಪ್ ಆಫ್ ಸಾಂಗ್ ವೇರ್ ಯು ಜಸ್ಟ್ ಸೇ ಪಿಕಬೂ. ಪಿಕಬೂ ಜಾಸ್ತಿ ಇತ್ತು. ನನಗೇನ್ ಅನ್ಸುತ್ತೆ ಅಂತಂದ್ರೆ ಯಾವ್ದೋ ಚೇಸ್ ಸೀಕ್ವೆನ್ಸ್ ಅಲ್ಲಿ ಇದ್ದಂಗಿದೆ ಸಾಂಗ್ ಇದು. ಓಕೆ, ಲೈಕ್ ಎ ಚೇಸ್ ಕೈಂಡ್ ಆಫ್ ಅ ಸೀಕ್ವೆನ್ಸ್ ಇರ್ಬೋದು. ಈಗ ನಾವು ಟ್ರೈಲರ್ ಅಲ್ಲಿ ನೋಡ್ದಂಗೆ ದೇರ್ ಇಸ್ ಒನ್ ಶಾಟ್ ವೇರ್ ಟಿಕೆಟ್ ಅವರು ಒಂದು ಸ್ಯಾಂಟಾ ಕ್ಲಾಸ್ ತರ ಡ್ರೆಸ್. ಕರೆಕ್ಟ್. ಹೌದು. ಸೊ ಆ ಚೇಸ್ ಇರ್ಬೇಕು ಪ್ರಾಬಬ್ಲಿ ಅಂತ ಸಿಚುವೇಶನ್ ಅಲ್ಲಿ ಬಂದಿರಬಹುದಾ ಅಂತ. ಯಾಕೆ ಟಿಕೆಟ್ ಅಂತ ಹೇಳಿದೆ ಅಂತಂದ್ರೆ ಒಂದ್ ಲೈನ್ ಬರುತ್ತೆ ಸಾಂಗ್ ಅಲ್ಲಿ. ಇಟ್ಸ್ ಓಕೆ, ಬೇರೆ ಸಾಂಗ್. ಸೊ ಟಪಾಂಗುಚಿ ಬೀಟ್ಸ್ ಎಲ್ಲ ಬರ್ತದೆ ಅಲ್ಲಿ, ಚೇಸ್ ಸೀಕ್ವೆನ್ಸ್ ಅಂತ ಬಂತು. ಸೊ ಟಿಕೆಟ್ ಯಾವ್ದೋ ಒಂದು ಸಾಂಗ್ ಅಲ್ಲಿ ಅದು ಇದ್ರದ್ದು ನನಗ್ ಅನ್ಸ್ತು. ನಾನು ಎಡಿಟ್ ಮಾಡಿ ಹಾಕಿದೀನಲ್ಲ ಅದ್ರಲ್ಲಿ ಹೀಸ್ ರೆಡಿ ಫಾರ್ ದ ವಾರ್ ಆರ್ ಸಮಥಿಂಗ್. ನಾನ್ ಅದಕ್ಕೆ ಹಂಗ ಅನ್ಕೊಂಡೆ. ಪೀಕಬೂನಲ್ಲಿ ಮೈ ಬ್ಲಡ್ ಡೋಂಟ್ ಮ್ಯಾಟರ್ ಅಂತ ಬಂತು. ಲೈನ್ ಕಾಲ್ಡ್ ಮೈ ಬ್ಲಡ್ ಡೋಂಟ್ ಮ್ಯಾಟರ್ ಅಂತ. ಸೊ ಬಾಸ್ಟರ್ಡ್ ಸನ್ ಅಂತ ಟ್ರೈಲರ್ ಹೇಳ್ತಾರೆ. ಸೊ ಪ್ರಾಬ್ಲಿ ಕುಡ್ ಬಿ ಟಿಕೆಟ್ ಅಂತ ಅನಿಸ್ತು. ಆ ಟಿಕೆಟ್ ಇಂಟ್ರಡಕ್ಷನ್ ಸಾಂಗು ಇರ್ಬೋದು. ಯು ನೆವರ್ ನೋ ವೇರ್ ಹಿ ಸ್ಟಾರ್ಟ್ಸ್. ಅದೇ ಮಿಲಿಟರಿ ಟ್ರೈನಿಂಗ್ ತರ ನೆವರ್ ನೋ. ಕರೆಕ್ಟ್. ದಿಸ್ ವಾಸ್ ಸ್ವಲ್ಪ ಫಾಸ್ಟ್ ಪೇಸ್ಡ್. ಹೋಗ್ತಾ ಪಿಕಪ್ ಟಪಾಮಚ್ಚಿ ಬಂತು. ಅದರ ವೈಬ್ ಬರುತ್ತೆ. ಸೊ ಈ ಎರಡು ಸಾಂಗ್ ವಾಸ್ ಗುಡ್ ಕಂಪೇರ್ಡ್ ಟು ದಿ. ನೀನ್ ಮ್ಯೂಸಿಕ್ ಅಷ್ಟೊಂದು ಕೇಳಿಸ್ದೆ, ಸರಿ, ಲಿರಿಕ್ಸ್ ಅಷ್ಟೊಂದು ಕೇಳಿಸ್ದೆ. ಅದರಲ್ಲಿ ಸ್ವಲ್ಪ ಡಿಫರೆಂಟ್ ವೈಬ್ಸ್ ಇತ್ತು. ನೆಕ್ಸ್ಟ್ ಬರೋದು ಹಾರದ ಗಾಯ ಸೋಲ್ಫುಲ್ ವರ್ಷನ್. ಓಕೆ, ಅದ್ರ ಬಗ್ಗೆ ಮಾತಾಡಿದ್ವಿ. ಅದು ವಾಸ್ ಬೆಟರ್ ದನ್ ದ ಆಕ್ಚುಯಲ್ ಒನ್ ಅಂತ ಫೀಲ್ ಆಯ್ತು. ಇಟ್ ವಾಸ್ ಬೆಟರ್. ನೆಕ್ಸ್ಟ್ ಎರಡು ಬರೋದು ಥೀಮ್ ಸಾಂಗ್ಸ್.
ಸೊ ಅಂಡ್ ಇನ್ನೊಂದು ಕನ್ನಡದಲ್ಲಿ ಇರೋದು ನಮ್ 9 ಸಾಂಗ್ ಇದೆ. ಹೌದು ಇದ್ರಲ್ಲಿ. ಹೌದು ಹಿಂದಿ ವರ್ಷನ್ ಅಲ್ಲಿ ಇನ್ನೊಂದೇನು ಆಡ್ ಮಾಡಿ. ಹೌದು, ಅಂದ್ರೆ ಹಿಂದಿಯಲ್ಲಿ ಮಾತ್ರ ಇದೆ, ನಾನ್ ನೋಡ್ತಾ ಇದ್ದೆ. ತಮಿಳ್, ತೆಲುಗು, ಮಲಯಾಳಂ, ಕನ್ನಡದಲ್ಲಿ ಆ ಸಾಂಗ್ ಅದಿಲ್ಲ. ಬಟ್ ಅಗೇನ್ ಅದು ಹಿಂದಿ ಸಾಂಗ್ ಅಂತಾನು ಅಲ್ಲ, ಅದು ಇಂಗ್ಲಿಷ್ ಇಂಗ್ಲಿಷ್ ದಟ್ ಸಾಂಗ್ ಇಸ್ ಕಾಲ್ಡ್ ಟಾಕ್ಸಿಕ್ ಏನಾದ್ರು. ಟಾಕ್ಸಿಕ್ ಅಂತ ಹೆಸರು. ಹಾಡಿರೋರ್ ಹೆಸರು ಮರ್ತೆ, ಬಟ್ ವಿಶಾಲ್ ಮಿಶ್ರಾ ಅವರೇ ಮ್ಯೂಸಿಕ್ ಅದಕ್ಕೂ. ಅಂಡ್ ಪ್ರಾಬಬ್ಲಿ ದಟ್ ಕ್ಯಾನ್ ಬಿ ಈ ಟೈಟಲ್ ಕಾರ್ಡ್ ಎಲ್ಲ ಬರುತ್ತಲ್ಲ, ಇವ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಟೈಮಲ್ಲಿ ಬರ್ಬೋದು ಅನ್ನೋ ಗೊತ್ತಿಲ್ಲ. ಅಂತ ಟೈಮಲ್ಲೂ ಬರ್ಬೋದು. ಹೀಸ್ ಟಾಕ್ಸಿಕ್ ಹಿಂಗೇನೋ ಬರುತ್ತೆ ಎಂಡ್ ಅಲ್ಲಿ, ಲಾಸ್ಟ್ ಅಲ್ಲಿ ಒಂದ್ಸತಿ. ಆ ಸಾಂಗ್ ಅಲ್ಲೂ ನೀನ್ ಹೇಳ್ದಂಗೆ ಇದೆ, ದ ವರ್ಡ್ ಟಾಕ್ಸಿಕ್ ಇಸ್ ನಾಟ್ ಯೂಸ್ಡ್ ಮಚ್. 1-2 ಸತಿ ಯಾವಾಗ ಬಂದು ಹೋಗುತ್ತೆ. ಬಟ್ ನನ್ಗ ಅಷ್ಟು ಗೊತ್ತಿಲ್ಲ, ಕೇಳಿಸ್ಕೊಂಡಿಲ್ಲ ಅದನ್ನ ತುಂಬಾ, ಬಿಕಾಸ್ ಕನ್ನಡದಲ್ಲಿ ಇರ್ಲಿಲ್ಲ ಅದು. ಸುಮ್ಮನೆ ನಂಬರ್ ಆಫ್ ಸಾಂಗ್ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಗೊತ್ತಾಯ್ತು ನಂಗೆ. ನೆಕ್ಸ್ಟ್ ಫಾದರ್ ಸನ್ ಅಂಡ್ ಕೊನೆಯಲ್ಲಿ ಬರೋದು ಬ್ಲಡ್ ಆನ್ ಬ್ಲಡ್, 2 ಥೀಮ್ ಸಾಂಗ್ಸ್, 2 ರವಿ ಬಸ್ರು ಅವ್ರ ಮ್ಯೂಸಿಕ್. ಹ್ಮ್. ಸೊ ಇದ್ ಹೆಂಗ್ ಬರ್ಬೋದು ಅಂತೀಯಾ ಥೀಮ್ ಸಾಂಗ್ ಅಂದ್ರೆ? ಸೊ ಥೀಮ್ ಸಾಂಗ್ ಅಂದ್ರೆ, ಸೊ ಜನರಲಿ ಬೇರೆ ಫಿಲ್ಮ್ಸ್ ಎಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು ಕ್ಯಾರೆಕ್ಟರ್ ಇಟ್ಕೊಂಡು ಸಮ್ ಸಿಚುವೇಶನ್ ಇಸ್ ಹ್ಯಾಪನಿಂಗ್, ಸೊ ಆ ಸಿಚುವೇಶನ್ ಗೆ ಅಂತ ಥೀಮ್ ರೆಡಿ ಮಾಡಿರ್ತಾರೆ. ಲೈಕ್ ಅ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೊತೆನೆ ಬರುತ್ತೆ. ಸೊ ಈಗ ಇಟ್ ವೋಂಟ್ ಬಿ ಲೈಕ್ ಅ ಮಾಂಟಾಜ್ ಆರ್ ಸಾಂಗ್ ಇಲ್ದೇ ಇರೋದು. ಸೊ ಸಮ್ ಸಿಚುವೇಶನ್ ಇಸ್ ಹ್ಯಾಪನಿಂಗ್, ಸೊ ಫಾರ್ ದಟ್ ಸಿಚುವೇಶನ್, ಆ ಸಿಚುವೇಶನ್ ಬಂದಾಗೆಲ್ಲ ಅದೇ ಥೀಮ್ ರಿಪೀಟ್ ಆಗ್ತಾ ಹೋಗುತ್ತೆ. ಆ ತರ ಬರಬಹುದು ಅಂತ. ಫಾದರ್ ಸನ್ ಥೀಮ್ ಅಂತಿದೆ. ಸೊ ವೆನ್ ಎವರ್ ಫಾದರ್ ಸನ್ ಕಮ್ಸ್, ಕರೆಕ್ಟ್ ಸೇಮ್ ಫ್ರೇಮ್ ಅಲ್ಲಿ ಬಂದ, ಅಥವಾ ಅವ್ರ ರಿಲೇಟೆಡ್ ವಿಷಯಗಳು ಏನಾದ್ರು ಇದ್ದಾಗ ಇಟ್ ಮೈಟ್ ರಿಪೀಟ್. ಮೇಕ್ ಸೆನ್ಸ್. ಆಮೇಲೆ ಅದು ಇನ್ನೊಂದು ಬ್ಲಡ್ ಆನ್ ಬ್ಲಡ್, ಅದು ಚೆನ್ನಾಗಿತ್ತು ಸಾಂಗ್. ಅವ್ 2 ಥೀಮ್ ಸಾಂಗ್ BGM ಸಾಕಾಗಿದೆ. ಬ್ಲಡ್ ಆನ್ ಬ್ಲಡ್ ಬೆಂಕಿ ಇತ್ತು ಮಾತ್ರ ಅದು. ಇಟ್ ಫೀಲ್ಸ್ ಹಾಂಟೆಡ್ ಇನಿಷಿಯಲಿ. ಹಾಂಟೆಡ್ ಫೀಲ್ ಕೊಡ್ತಿರೋ, ಎಲ್ಲಿ ಹೋಗ್ತಿದೆ ಇದು ಅಂತ ಅನಿಸ್ತು. ಬ್ಲಡ್ ಆನ್ ಬ್ಲಡ್ ಇಸ್ ಆಫ್ ಕೋರ್ಸ್ ವೈಲೆಂಟ್. ನನ್ನ ಪ್ರಕಾರ ಅದು ಸ್ನೋ ಗಿಯರ್ ಫೈಟ್, ಕಾಡಲ್ ಫೈಟಿಂಗ್. ಇದೇ ಟಾಕ್ಸಿಕ್ ಟೀಸರ್ ಅಲ್ಲಿ ಬರುವಂತ ಥೀಮ್. ನಮ್ಮ ಟಿಕೆಟ್ ಅವ್ರು ನೀರಿಂದ ಸೇಮ್ ಥೀಮ್ ಬರೋದು, ತರಣ ತರಣ, ಇಟ್ ಸೇಮ್ ಥೀಮ್ ಅಗೇನ್. ಇದನ್ನು ಪ್ರಾಬ್ಲಿ ಆಕ್ಸ್ ಸಾನ್ ಅಲ್ಲಿ ಚಾಪ್ ಮಾಡೋ ಕರೆಕ್ಟ್ ಟೀಸರ್ ಅಲ್ಲಿ ಬಂದಿತ್ತಲ್ಲ, ಫುಲ್ ಬ್ಲಡ್ ಆಗ್ಬಿಟ್ಟಿತ್ತು. ಐ ರಿಮೆಂಬರ್ ದಟ್. ಪ್ರಾಬ್ಲಿ ಬ್ಲಡ್ ಆನ್ ಬ್ಲಡ್ ಅಂತ ಟೈಮ್ ಅಲ್ಲಿ ಬರುವ ಥೀಮ್ ಇರ್ಬೋದೇನೋ. ಓವರ್ ಆಲ್ ಇವಾಗ ನೀವು 10 ಸಾಂಗ್ ಕಂಪೇರ್ ಮಾಡಿದ್ರೆ, ವಿಡಿಯೋ ಸಾಂಗ್ಸ್ ಏನ್ ಬಿಟ್ಟಿಯಾರಲ್ಲ, ಅದೇ ಸ್ಟ್ಯಾಂಡ್ ಔಟ್ 100%. ತಬಾಯಿ ಸ್ಟಿಲ್ ಪ್ರಾಬ್ಲಿ ದ ಬೆಸ್ಟ್ ಅನ್ಸುತ್ತೆ. ಇದೆ ಇಲ್ಲ, ಇನ್ನೊಂದು ಹೇಳ್ಬೇಕು ಅನ್ಕೊಂಡಿದ್ದೆ ಅವಾಗಿಂದ. ತಬಾಹಿ ಆಡಿಯೋ ಬಿಟ್ಟಾಗ ತಬಾಹಿನೇ ವರ್ಸ್ಟ್ ಸಾಂಗ್ ಅನ್ಕೊಂಡಿದ್ದೆ ನಾನು ಲೈಫಲ್ಲಿ ಲಾಂಗ್ ಕೇಳಿಸ್ಕೊಂಡಿರೋದು. ಬಟ್ ಈ ಆಲ್ಬಮ್ ಬಂದಾಗಿಂದ ತಬಾಹಿ ಇಸ್ ದ ಬೆಸ್ಟ್ ಸಾಂಗ್ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದು ಕಂಪ್ಲೇಂಟಾ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅದು ಏನ್ ಚೇಂಜ್ ಮಾಡ್ಯಾರೆ ಗೊತ್ತಿಲ್ಲ, ಬಟ್ ವೆನ್ ವಿಡಿಯೋ ಸಾಂಗ್ಗೆ ಮತ್ ತಬಾಹಿ ಬಂದ್ಬಿಟ್ಟಿದೆ. ನಾನು ಇವಾಗ ಮನೇಲಿ ಕೂತ್ಕೊಂಡಾಗ ಸುಮ್ನೆ ತಬಾಹಿ ಅಂತ ಕಿರ್ಸ್ತಿರ್ತೀವಿ. ಯೋಗರಾಜ್ ಭಟ್ ಅವ್ರು ಹೇಳ್ದಂಗೆ ಆಗ್ಬಿಟ್ಟಿದೆ. ನಿಜ. ಅದರಲ್ಲಿ ಒಂದ್ ಜರ್ನಿ ಇದ್ದಂಗಿದೆ ಸಾಂಗ್ ಅದು. ಹೋಗ್ತಾ ಒಂಥರ ಇರುತ್ತೆ, ಹೋಗ್ತಾ ಇಟ್ ಗ್ರೋಸ್ ಆನ್. ಕೊನೆಯಲ್ಲಿ ಅದೇ ನೀನ್ ವಿಡಿಯೋ ಸಾಂಗ್ ಅಲ್ಲಿ ಏನ್ ಮೆರಿ ಗರೌಂಡ್ ತೋರಿಸ್ಯಾರು, ಅದ್ರಲ್ಲಿ ಬರ ಇಟ್ ಸ್ಟೇಸ್ ಆನ್ ಯು. ಹೌದು. ಅಂಡ್ ಇನ್ನೊಂದ್ ಮಜಾ ಹೇಳ್ತೀನಿ ನಾನು, ನೀನ್ ಮೇ ಬಿ ಸ್ಕಿಪ್ ಮಾಡಿರ್ಬೇಕು ಅನ್ಸುತ್ತೆ. ಲೈವ್ ಇವೆಂಟ್ ಬಂದಿತ್ತಲ್ಲ, ಟ್ರೇಲರ್ ಲಾಂಚ್ ಇದು. ಅವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಮ್ಯೂಸಿಕ್ ಓಡ್ತಿತ್ತು ಹೇಳು? ಮನಮೋಹಕ ಎಲ್ಲ ಭಾಷೆಲ್ ಹಾಕ್ತಾ ಇದ್ರು. ನೀನ್ ಆ ಪಾರ್ಟ್ ಸ್ಕಿಪ್ ಮಾಡ್ತಾ ಇದ್ದೆ ಅನ್ಸುತ್ತೆ ಮೇ ಬಿ. ಅವ್ರ ಬಂದ್ ಕೂಡೋದು ಎಲ್ಲ ಅದೆಲ್ಲ ಹಚ್ಚಿ ನೋಡ್ತಾ ಇದ್ದೆ ಬ್ರೋ. ಈಗ ಅದು ತಲೆಯಲ್ಲಿ ಸ್ಟಕ್ ಆಗ್ಬಿಟ್ಟಿದೆ, ಮನಮೋಹಕ ಅಂತ ಹೇಳ್ಬಿಟ್ಟು. ಬಟ್ ಅದು ಮನಮೋಹಕ ಬಂದ್ಬಿಟ್ಟು ನನ್ ಪ್ರಕಾರ ಈ ಆಲ್ 10 ಸಾಂಗ್ಸ್ ಅಲ್ಲಿ ಮನಮೋಹಕ ಇಸ್ ದ ಓನ್ಲಿ ಸಾಂಗ್ ವೇರ್ ಕನ್ನಡ ಸಿಂಗರ್ ಹ್ಯಾಸ್ ಸಂಗ್ ಫಾರ್ ಕನ್ನಡ. ಸಿದ್ಧಾಂತ್ ಬಸ್ರೂರ್ ಕರೆಕ್ಟ್. ಮಿಕ್ಕಿದೆಲ್ಲ ಅದ್ರಲ್ಲಿ ಅಗೇನ್ ಆಫ್ ಕೋರ್ಸ್ ಕನ್ನಡದವ್ರು ಆಗಿರೋದ್ರಿಂದ ಸ್ವಲ್ಪ ಸ್ಪಷ್ಟತೆ ಇದೆ, ಟ್ರಾನ್ಸ್ಲೇಷನ್ ಕರೆಕ್ಟ್ ಇತ್ತು, ಕರೆಕ್ಟ್ ಆಗಿದೆ. ಮಿಕ್ಕಿದವ್ರು ವಿಶಾಲ್ ಕಲ್ತ್ ಹಾಡಿದ್ದಾರೆ. ಹೌದು. ಬಟ್ ಅದ್ರಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ವೇರಿಯೇಷನ್ಸ್ ಇದೆ ಅಂತ ಅನ್ನಿಸ್ತು. ಸೊ ಇಫ್ ದೇರ್ ಇಸ್ ಒನ್ ಡ್ರಾಬ್ಯಾಕ್ ಅಂದ್ರೆ ನನ್ಗೇನ್ ಅನ್ಸುತ್ತಂದ್ರೆ, ಆ ಲ್ಯಾಂಗ್ವೇಜಸ್ಗೆ ಆ ಲ್ಯಾಂಗ್ವೇಜ್ ಸಿಂಗರ್ಸ್ ನ ಕರ್ದು ಹಾಡ್ಸ್ತಿದ್ರೆ ಇನ್ನೂ ಎಲಿವೇಟ್ ಆಗಿ ಇನ್ನೂ ಬೆಟರ್ ಇರೋದಾ ಪ್ರಾಬ್ಲಿ. ಬಟ್ ವಿಶಾಲ್ ಮಿಶ್ರಾ ಅವ್ರಿಗೆ ಸಿಕ್ಕಾಪಟ್ಟೆ ರೇಂಜ್ ಇದೆ, ಹೈ ರೇಂಜ್, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ. ಹೈ ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಹಂಗ ಆಡೋರು ಕನ್ನಡದಲ್ಲೂ ಇದಾರೆ ಸುಮಾರು ಜನ. ಸ್ಪಷ್ಟತೆ ಲ್ಯಾಂಗ್ವೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಈಗ ಅದು ಥರ್ಡ್ ಸಾಂಗ್ ಹೆಸರು ಏನ್ ಹೇಳ್ತಾ ಅನ್ಸುತ್ತೆ ಹೇಳು? ಹಾರದ ಗಾಯ. ಹಾರದ ಗಾಯ. ಐ ರಿಯಲಿ ಫೆಲ್ಟ್ ವಿಜಯ್ ಪ್ರಕಾಶ್ ಅವರು ವುಡ್ ಹ್ಯಾವ್ ಸೂಟೆಡ್ ಫಾರ್ ದಿಸ್ ಒನ್. ರಿಯಲಿ ನೈಸ್, ಬಿಕಾಸ್ ಸೋಲ್ಫುಲ್ ವರ್ಷನ್ ಅಲ್ಲಿ ಇಟ್ ವುಡ್ ಹ್ಯಾವ್ ರಿಯಲಿ ಸ್ಟುಡ್ ಔಟ್.
ಬಟ್ ನೋ ಪ್ರಾಬ್ಲಮ್. ಬಟ್ ಮೂವಿ ಅಲ್ಲಿ ಇದೆ ಹೆಂಗ್ ಬರುತ್ತೆ ಅದ್ರ ಮೇಲೆ. ಅದೇ ನಾವು ಇಷ್ಟೊತ್ತು ಮಾತಾಡ್ತಿರೋದು ಮೈಟ್ ಬಿ ವೆರಿ ಇರ್ರಿಲೆವೆಂಟ್ ಫಾರ್ ದ ಫಿಲಮ್. ಕರೆಕ್ಟ್. ಅದರಲ್ಲಿ ಡೈನಾಮಿಕ್ಸ್ ಚೇಂಜ್ ಆಗ್ಬೋದು ಅಲ್ಲಿ ಕಂಪ್ಲೀಟ್ ಆಗಿ. ಬಟ್ ಹೋಪ್ಫುಲಿ ಆತರ ಆಗ್ಲಿ, ಬಿಕಾಸ್ ದಟ್ ಇಸ್ ವಾಟ್ ವಿ ವಾಂಟ್. ಬಿಕಾಸ್ ಈ ಸಾಂಗ್ಸ್ ಗಳಿಂದ ಮೂವಿ ಕೆಳಗಡೆ ಬರಬಾರ್ದು. ಬಿಕಾಸ್ ಯಶ್ ಅವ್ರ ಮೂವಿ ಬಂದ್ಬಿಟ್ಟು ಲಾಸ್ಟ್ 2 ಮೂವಿ ಬಂದ್ಬಿಟ್ಟು ಈ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದಾನೆ ಎಲಿವೇಟ್ ಆಗಿದೆ. ಅಬ್ಸಲ್ಯೂಟ್ಲಿ ಇಟ್ ಹಸ್ ಕಾಂಪ್ರಿಹೆಂಡೆಡ್ ವಿತ್ ದ ಸ್ಟೋರಿ. ಸೊ ಇದರಲ್ಲಿ ಡೋಂಟ್ ನೋ ಹೆಂಗ್ ಸ್ಟೋರಿ ಇರುತ್ತೆ ಅಂತ, ಬಟ್ ಅಟ್ ಲೀಸ್ಟ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಶುಡ್ ಬಿ ರಿಯಲಿ ನೈಸ್. ಅಂಡ್ ರವಿ ಬಸ್ರೂರ್ ಅವರೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಿದ್ದಕ್ಕೆ ಒಂದು ನಂಬಿಕೆ ಇದೆ. ಹೌದು. ಅಂಡ್ ಇನ್ನೊಂದು ಇಂಗ್ಲಿಷ್ ವರ್ಷನ್ ಅಲ್ಲಿ ಯಾವ ತರ ಸಾಂಗ್ಸ್ ಬಿಡ್ತಾರೆ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ನನ್ ಪ್ರಕಾರ 2 ಸಾಂಗ್ ಇಂಗ್ಲಿಷ್ ಇದೆ, 3 ಸಾಂಗ್ ಇದೆ ಅಲ್ಲ, 3 ಸಾಂಗ್ ಇಂಗ್ಲಿಷ್ ಅಲ್ಲಿ ಇದೆ. ಆಮೇಲೆ 2 ಥೀಮ್ ಸಾಂಗ್ ಅಲ್ಲಿ ಲಿರಿಕ್ಸ್ ಇಲ್ಲ. ಆಮೇಲೆ 1-2 ಸಾಂಗ್ ಇಂಗ್ಲಿಷ್ ಇಲ್ಲ. ಬಟ್ ಅವ್ರದ್ದು ಮೇನ್ ಸಾಂಗ್ ತಬಾಹಿ, ಅದ್ನಂಗ್ ಇಂಗ್ಲಿಷ್ ಮಾಡ್ತಾರೆ, ಕಾದ್ ನೋಡ್ಬೇಕು. ದಟ್ ಇಂಗ್ಲಿಷ್ ಹಂಗೂ ಇರ್ಬೋದು. ಇಂಗ್ಲಿಷ್ ಟ್ರೇಲರ್ ನ್ಯೂಸ್ ಬಂತ ಏನಾದ್ರು? ಇಲ್ಲ, ಇನ್ನು ಬಂದಿಲ್ಲ. ನಾನ್ ನೋಡಿದ ಪ್ರಕಾರ ಲಯನ್ಸ್ ಗೇಟ್ ಕಡೆಯಿಂದ ಮ್ಯೂಟನಿ ಮೂವಿ ರಿಲೀಸ್ ಆಗ್ತಿದೆ August 21ಗೆ. ಸೊ ಅದಕ್ಕೆ ಏನಾದ್ರು ಅಟ್ಯಾಚ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಅದು ತುಂಬಾ ಲೇಟ್ ಆಗತ್ತಲ್ಲ. 4-5 ದಿನ ಇರುತ್ತೆ ಅಷ್ಟೇ. 21st ಅಂದ್ರೆ 5 days. ವೆರಿ ಶಾರ್ಟ್ ಟೈಮ್. ನಾನ್ ಶಾರ್ಟ್ಸ್ ಅಲ್ಲಿ ಹೇಳಿದ್ನಲ್ಲ, ಅಟ್ ಲೀಸ್ಟ್ ಈ ಇವೆಂಟ್ ಅಲ್ಲಿ ಇಂಗ್ಲಿಷ್ ಟ್ರೇಲರ್ ಅಂತ. ಗೊತ್ತಿಲ್ಲ ಏನ್ ಪ್ಲಾನ್ ಮಾಡ್ತಾ ಇರುತ್ತೆ, ಅಥವಾ ಇಟ್ ವಿಲ್ ಬಿ ಲೇಟರ್ ಡೇಟ್ ಆಫ್ ರಿಲೀಸ್. ಬಟ್ ಅವಾಗ್ಲೇ ಬಿಟ್ಬಿಟ್ರೆ ಬೆಟರ್ ಇರುತ್ತೆ. ಹೈಪ್ ಇರುತ್ತೆ, ಹಂಗೆ ಕ್ಯಾರಿ ಆನ್ ಆಗುತ್ತೆ. ಬಿಕಾಸ್ ಈಗ ಮೂವಿ ವರ್ಕೌಟೇ ಆಗ್ಲಿಲ್ಲ ಅಂದ್ರೆ ಅದ್ರಲ್ಲಿ ಶೂಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಈಗ ನಿನ್ ಪ್ರೈಮ್ ಎಕ್ಸಾಂಪಲ್, ನಿನ್ ಫೇವ್ರೆಟ್ ಮೂವಿ ವಿಕ್ರಾಂತ್ ರೋಣ. ವಿಕ್ರಾಂತ್ ರೋಣ ಹಂಗೆ ಆಯ್ತು. ಸೊ ಇಂಗ್ಲಿಷ್ ಅಲ್ಲಿ ದೇ ಡಬ್ಡ್ ಇಟ್. ಹೌದು. ಬಟ್ ದೆನ್ ದೇ ಡಿಡ್ಂಟ್ ರಿಲೀಸ್ ಇಟ್ ಬಿಕಾಸ್ ಐ ಡೋಂಟ್ ನೋ ಏನಾಯ್ತು ಅಂತ. ಹಂಗ ಆಗ್ಬಾರ್ದು ಅಷ್ಟೇ. ಈಗ ರೀಸೆಂಟ್ ಎಕ್ಸಾಂಪಲ್ KD 5 ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ಬಿಟ್ಟು ರಿಲೀಸ್ ಮಾಡ್ಲಿಲ್ಲ. ಸೊ ಆತರ ಹಿಂದಿಗಿಂತ ಅಂತೂ ಬರ್ಲಿಲ್ಲ, ಅದು ಬಂದಿಲ್ಲ. ಆತರ ಆಗ್ಬಾರ್ದು. ಅಂಡ್ ನಾವು ಟ್ಯೂಸ್ಡೇ ಹೋಗ್ತಿದೀವಿ ನೋಡಕ್ಕೆ ಮೂವಿ. 25th ಟಿಕೆಟ್ಸ್ ಆರ್ ಬುಕ್ ಟು ಸಿ ಟಿಕೆಟ್ ಫೈಟ್ ರಾಯ. ಇಂಡಿಯಾದಲ್ಲಿ ಅರ್ಲಿ ಮಾರ್ನಿಂಗ್ 7 ಗಂಟೆ. ಹೌದು. ರಿಲೀಸ್ ಡೇ 7 ಗಂಟೆ. ಸೊ ನಾವು ಈ ಫಿಲಂ ನೋಡ್ತಿದ್ವಿ. ಎಲ್ಲ ಒಂದೇ ಟೈಮ್ ಆಗತ್ತದು. ನಾವಿಲ್ಲಿ 3 ಗಂಟೆ ಹಂಗ ಹೋಗಿದ್ದಿದ್ರೆ ಆಗಿರೋದು. ಬಟ್ ಇವತ್ತು AMC ಅವ್ರದ್ದು ಇನಿಷಿಯಲ್ ಥಿಯೇಟರ್ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇನ್ಮೇಲೆ ಅವರು ಬುಕ್ಕಿಂಗ್ ಓಪನ್ ಮಾಡಿಂದ ದೆನ್ ಇಲ್ಲಿ ಸ್ವಲ್ಪ ಹವಾ ಜಾಸ್ತಿ ಹೇಳುತ್ತೆ. ಸೊ ಜನರಲ್ ರೆಗ್ಯುಲರ್ ಆಗಿ ಬಿಡ್ತಾ ಇದಾರೆ, ಒಬ್ರೊಬ್ರಾಗಿ. ರೀಗಲ್ ಆಯ್ತು, AMC ಆಯ್ತು, ಸೊ ಒಬ್ರೊಬ್ರಾಗಿ ಥಿಯೇಟರ್ಸ್ ಬಿಡ್ತಾ ಇದಾರೆ. ಸೊ ಹೈಪ್ ಇಸ್ ಗ್ರೋಯಿಂಗ್ ಸ್ಲೋಲಿ. ಚೆನ್ನಾಗುತ್ತೆ. ಹೋಪ್ಫುಲಿ ವಿ ವಾಂಟ್ ದ ಫಿಲಂ ಟು ಗೋ ಗುಡ್, ವೆರಿ ಗುಡ್. ಈ ಸಾಂಗ್ಸ್ ಚೆನ್ನಾಗಿಲ್ಲ ಅಂತ ಇವಾಗ ಅನಿಸ್ಬೋದು, ಬಟ್ ಫಿಲಂ ಅಲ್ಲಿ ಮ್ಯಾಟ್ರ್ ಆಗ್ಲೇಬಾರ್ದು. ವಿಜುವಲ್ಸ್ ವಿಲ್ ಟೇಕ್ ಓವರ್. ಫಸ್ಟ್ ಹಂಗೆ ಅನ್ಸ್ತು, 4 ವರ್ಷ ಕಾಯ್ದ್ಬಿಟ್ಟು ಇದ್ ಬಂತಲ್ಲ ಗುರು, ಅದು KGF 2 ಹಂಗಿತ್ತು, ಇದು ಹಿಂಗಾಯ್ತಲ್ಲ ಅಂತ ಹೇಳಿ. ಬಟ್ ಅಗೇನ್ ವಿಜುವಲ್ಸ್, ಸಾಂಗ್ಸ್ ಹೆಂಗ್ ಕಾಂಪ್ರಿಹೆಂಡ್ ಆಗುತ್ತೆ ಅದ್ರ ಮೇಲೆ. ಇಟ್ಸ್ ಅ ಡಿಫರೆಂಟ್ ಫಿಲಂ ಕಂಪ್ಲೀಟ್ಲಿ. ಸೊ ಇದಕ್ ತಕ್ಕಂತೆ ಹೆಂಗ್ ಮಾಡಿದಾರೆ ನೋಡ್ಬೇಕು, ಫಿಲಂ ಮೇಲೆ ಗೊತ್ತಾಗುತ್ತೆ. ಬಿಕಾಸ್ KGF 2 ಬಂದ್ಬಿಟ್ಟು ಡಾರ್ಕರ್ ಶೇಡ್, ಇದು ಬಂದ್ಬಿಟ್ಟು ಕಲರ್ ಅದು ಡಾರ್ಕ್ ಇದೆ. ಥೀಮ್ ಇಸ್ ಡಾರ್ಕ್. ಟೂ ಮಚ್ ಗ್ಲಾಮರ್, ಇಟ್ ಇಸ್ ವೆರಿ ಮಚ್ ಶೋ ಆಫ್, ಸರ್ಕಸ್. ಸೊ ಎನಿವೇ, ನಾವು ಮುಂಚೆ ಹೇಳೋದ್ ಮರ್ತೆ, ಇಬ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಅಂಡ್ ಇಲ್ಲಿವರೆಗೂ ನೀವು ಯಾರಾದ್ರೂ ನೋಡಿದಿದ್ರೆ ಲೆಟ್ ಅಸ್ ನೋ, ಬಿಕಾಸ್ ನಾನ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಯು ಅ ಚಾಲೆಂಜ್. 18 minutes 30 seconds ಯಾರು ನೋಡಿರಲ್ಲ. ನೋಡಿದ್ರೆ ಕಮೆಂಟ್ ಹಾಕಿ. ಡೆಫಿನೆಟ್ಲಿ ನೋಡಿರಲ್ಲ. ನೀನೇ ನೋಡ್ಬಿಟ್ಟು ಹಾಕ್ಬಿಡ ಆಮೇಲೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ಡ್.